ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರಿಕಾಂಬೆಯ ಕೊನೆಯ ದಿನದ ದರ್ಶನಕ್ಕೆ ನಾವು ಇವತ್ತು ಬಂದಿರೋದು. ಇವತ್ತು 2 ಲೈನ್ ಇರಲ್ಲ, VIP ಮತ್ತು ನಾರ್ಮಲ್ ಲೈನ್ ಅಂತ ಒಂದೇ ಲೈನ್ ಇರುತ್ತೆ. ಸೊ ಎಲ್ಲರೂ ಅಲ್ಲಿಂದನೇ ಹೋಗೋದು. ಹಾಗೆಯೇ ಅಷ್ಟೇನು ರಶ್ ಇರಲಿಲ್ಲ. ನಾವು 7 ಗಂಟೆಗೆ ಹೋಗಿದ್ವಿ. 7 ಕಾಲಂದ್ರೆಲ್ಲ ನಮಗೆ ದರ್ಶನ ಆಗೋಗ್ಬಿಟ್ಟಿತ್ತು. ತೆಂಗಿನಕಾಯಿ ಎಲ್ಲ ಓಡಿಸ್ಕೊಂಡು, ಅಂದರೆ ಹಣ್ಕಾಯಿ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಬಂದಿದ್ದು. ಸೊ ತುಂಬ ಖುಷಿ ಆಯಿತು. ಇವತ್ತು ಅಷ್ಟೇನು ರಶ್ ಇರಲಿಲ್ಲ. ತುಂಬ ನೆಮ್ಮದಿಯಿಂದ ದೇವರಿಗೆ ಕೈ ಮುಗಿದು ಬಂದಿದ್ದು. ಹಾಗೆಯೇ ಒಂಥರ ಬೇಜಾರು ಅನಿಸುತ್ತೆ. ತಾಯಿ ಮಾರಿಕಾಂಬೆ ಇಲ್ಲೇ ಕೂತ್ಕೊಂಡು ಎಲ್ರಿಗೂ ದರ್ಶನ ಕೊಡ್ತಾ ಇದ್ಲು. ಬಟ್ ಇವತ್ತಿಂದ ಏನೋ ಒಂಥರ ಬೇಜಾರು ಅನಿಸುತ್ತೆ. ಮತ್ತೆ ತಾಯಿ ಮಾರಿಕಾಂಬೆಯನ್ನು ಇದೇ ಜಾಗದಲ್ಲಿ ನೋಡಬೇಕು ಅಂದರೆ ನಾವು 2 ವರ್ಷ ಕಾಯ್ತಿರ್ತೀವಲ್ವ. ಹಾಗೆ ಯುಗಾದಿ ಹಬ್ಬದ ದಿನ ತಾಯಿ ಮಾರಿಕಾಂಬೆಯನ್ನು ದೇವಸ್ಥಾನದಲ್ಲಿ ನಾವು ಹಣ್ಕಾಯಿ ಆದಮೇಲೆ ಅರ್ಶಿನ ಕುಂಕುಮ ಒಳ್ಳೆಯದು ಅಂತಾರೆ. ಹಾಗೆ ಅರ್ಶಿನ ಕುಂಕುಮವನ್ನು ಹೋಗ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿದೆ ಇವತ್ತಿನ ದರ್ಶನ ಬಂದು. ನಾಳೆಯಿಂದ ಈ ಜಾಗವನ್ನು ತುಂಬ ಮಿಸ್ ಮಾಡ್ಕೊಳ್ತೀವಿ ಅಲ್ವಾ. ಯಾಕಂದರೆ ಇಲ್ಲಿ ತಾಯಿ ಮಾರಿಕಾಂಬೆ ಕೂತ್ಕೊಂಡು ಎಲ್ಲ ಭಕ್ತರನ್ನು ಹರಿಸ್ತಾ ಇದ್ಲು. ನಾವು ಕೂಡ ಎಷ್ಟೇ ರಶ್ ಇದ್ದರೂ ಬಂದರೂ ಕೂಡ ದೂರದಿಂದಲೇ ನಾವು ತಾಯಿ ಮಾರಿಕಾಂಬೆಯನ್ನು ನೋಡ್ಬೋದಿತ್ತು. ಬಟ್ ನಾಳೆಯಿಂದ ಆ ರೀತಿ ಇರಲ್ಲ. ಹಾಗೆಯೇ ತುಂಬ ಅಂಗಡಿಗಳೆಲ್ಲ ಇರುತ್ತೆ, ಬಟ್ ಪರ್ಚೇಸ್ ಎಲ್ಲ ಮಾಡ್ಬೋದು. ಬಟ್ ತಾಯಿ ಮಾರಿಕಾಂಬೆ ಇರಲ್ಲ. ಇವತ್ತು ತುಂಬ ಚೆನ್ನಾಗಿ ದರ್ಶನ ಆಯಿತು. ಹಾಗೆಯೇ ನನಗೂ ಕೂಡ ತುಂಬ ಖುಷಿ ಆಯಿತು. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.